ಎಂಥದ್ದು ಕರೆಂಟ್ ಕಳ್ಳನಂತೆ. ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಏನಪ್ಪಾ ಮಾಡಿದೆ? 20,000 ಎಕರೆ ಭೂಮಿ ಆ ಟೌನ್ಶಿಪ್ಗಳು 5 ಟೌನ್ಶಿಪ್ ಮಾಡಬೇಕಾಗಿತ್ತು. ಆ ಒಂದು ಅಗ್ರಿಮೆಂಟ್ ಪ್ರಕಾರ ನೀವೇನು ಮಾಡ್ದಪ್ಪ? 20,000 ಎಕರೆ ಇದ್ದದ್ದನ್ನ ಬೆಂಗಳೂರು ಮೈಸೂರಿನ ರಸ್ತೆ 111 ಕಿಲೋಮೀಟರ್ ಏನಾಗಬೇಕಾಗಿತ್ತು? 1,75,000 ಎಕರೆ ಭೂಮಿಯನ್ನ ಆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಯಾವ BMICPA ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತಕ್ಕಂಥ ಅಥಾರಿಟಿ ಮಾಡಿದ್ದೆ. ಆ ಅಥಾರಿಟಿ ಮುಖಾಂತರ 20,000 ಎಕರೆ ಇದ್ದಂತ ಭೂಮಿಯನ್ನ 1,75,000 ಎಕರೆ ಭೂಮಿ BMICPA ಬಂದು ಇಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅನುಮತಿ ತೆಗೆದುಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದು ದೇವೇಗೌಡರು ತಂದು ನಿಲ್ಲಿಸು ಅಂತ ಹೇಳಿದ್ರ. ಆ ಕೂಸನ್ನ ಹುಟ್ಟಿಸಿದ್ದೀನಿ ನಾನು. ಇದರಲ್ಲಿ ಆ ಕೂಸಿನ ಹೆಸರಿನಲ್ಲಿ ನಿಮಗೆ ಬೇಕಾದಂಗೆ ಈ ರಾಜ್ಯದ ರೈತರನ್ನ ಒಕ್ಕಲೆಬ್ಬಿಸಿ ಲೂಟಿ ಮಾಡಿ ಅಂತ ಹೇಳಿ ದೇವೇಗೌಡರು ನಿಮಗೆ ಹೇಳಿದ್ರ. ಬನ್ನಿ ಚರ್ಚೆ ಮಾಡಕ್ ಸಿದ್ಧ ಇದ್ದೇನೆ. ಏನೋ ಒಂದು ಕಾಂಗ್ರೆಸ್ನ ಪಕ್ಷದ ವತಿಯಿಂದ ಮಾಧ್ಯಮದ ಸ್ನೇಹಿತರ ಮುಂದೆ ಒಂದು ದೀರ್ಘವಾದ ಪತ್ರದ ಪ್ರಕಟಣೆ. ಎಸ್, ದೇವೇಗೌಡರೇ ಮಾಡಿದ್ದು. ಯಾವೊಂದು ಬೆಂಗಳೂರು ಸಿಂಗಾಪುರ ಮಾಡ್ತೀವಿ ಅಂದ್ರೆ ಬೆಂಗಳೂರು ಜಲಾವೃತವಾಗಿ ನಿಲ್ತಕ್ಕಂಥ ವಾತಾವರಣ, ಬೆಂಗಳೂರು ನಗರದಲ್ಲಿ ಜಲಾವೃತವಾದಂಥ ಕಾರಣ ಇದೇ ಈಗಿನ ನಗರಾಭಿವೃದ್ಧಿ ಮಂತ್ರಿಯಾಗಿ ಈಗಿನ ಮುಖ್ಯಮಂತ್ರಿ ಮಹಾನುಭಾವ ಅವರ ಮಹಾನ್ ನಾಯಕರು ಸಿಂಗಪುರ ಮಾಡ್ತೀವಿ ಅಂದರು. ಯಾವೊಂದು JP ನಗರ ಬಡಾವಣೆ 5 ಅಡಿ ನೀರು ನಿಲ್ತಾ ಇತ್ತು. 2006 ನಾನು ಮುಖ್ಯಮಂತ್ರಿ ಆದಾಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪುಟ್ಟೇನಹಳ್ಳಿ ಭಾಗದಲ್ಲಿ ಯಾವ ಒಂದು ಕೆಲಸವನ್ನು ಮಾಡದೆ ಇವತ್ತು ಅಲ್ಲಿ ನೀರು ನಿಲ್ಲೋದಿಲ್ಲ. ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಇವತ್ತು ನೀರು ಜಲಾವೃತವಾದರೆ ಆ ಪುಟ್ಟೇನಹಳ್ಳಿನಲ್ಲಿ ಇವತ್ತು ನೀರು ನಿಲ್ಲೋದಿಲ್ಲ. ಇದು ಕುಮಾರಸ್ವಾಮಿ ಮಾಡಿದ ಕೆಲಸ. ನೀವು ಮಾಡಿದ್ದೇನು ಮಾಡಿದ್ರಪ್ಪ ಮಹಾನ್ ನಾಯಕರು? ಆ ಇದ್ದಂತ 20 ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ 56 ಪ್ರಮುಖ ರಸ್ತೆಗಳನ್ನು ಅಗಲೀಕರಣ ಮಾಡಿ ಯಾವೊಂದು ಬೆಂಗಳೂರು ನಗರದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಇದೇ ನೈಸ್ ಕಂಪನಿ ಯಾವ 5 ಟೌನ್ಶಿಪ್ ಅನ್ನ 30 ವರ್ಷದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ಟೌನ್ಶಿಪ್ಗಳು ಬರಲಿಲ್ಲ. ಅಲ್ಲಿ ಬೆಂಗಳೂರು ನಗರದ ಸುತ್ತ ಭೂಮಿ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟರು. ಅದಕ್ಕೆ ಕೈ ಜೋಡಿಸಿದಂಥ ಮಹಾನ್ ಭಾವನ ಇವತ್ತು ನೀವಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ ಖಾಲಿ ಕುರ್ಚಿ ಇಟ್ಟು. ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ, ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಬಾ ಅಂತ ಕರೆದ್ರೆ ಬರಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲದೆ ಅಲ್ಲೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಪತ್ರ ಬಿಡುಗಡೆ ಮಾಡ್ತೀರಾ? ಹೆದರಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಇವತ್ತು ಉಳಿದಿದ್ರೆ ಈ ನಾಡಿನ ನನ್ನ ರೈತ ಬಂಧುಗಳು ಉಳಿಸಿರ್ತಕ್ಕಂಥ ಪಕ್ಷ ಈ ಜನತಾದಳ. ಯಾವುದೋ ಬ್ರೋಕರ್ಗಳನ್ನ, ದಳ್ಳಾಳಿಗಳನ್ನ, ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ, ನೀವು ಕೊಟ್ಟಂತ ಹಣದಿಂದ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಈ ನಾಡಿನ ರೈತರು ರಕ್ತ ಬಸ್ದು ಈ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಈ ಜನತಾದಳದ ಕಾರ್ಯಕರ್ತರು. ಎಂಥದ್ದು ಕರೆಂಟ್ ಕಳ್ಳನಂತೆ. ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವ್ದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ಗ್ರೌಂಡ್ ತಗೊಂಡೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಎಳ್ಕೊಂಡ್ಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ. ಅದಕ್ಕೆ ಪೋಸ್ಟರ್ಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತ ಹೇಳಿ. ಅದಕ್ಕೂ ದುಡ್ಡು ಕಟ್ಟಿದ್ದೇನೆ ನಾನು. ದುಡ್ಡು ಕಟ್ಟದೆ ಬಣ್ಣತನದಿಂದ ನಡ್ಕೊಳ್ಳಿಲ್ಲ. ಇವತ್ತು ನನ್ನ ಪ್ರಶ್ನೆ ಮಾಡ್ತೀರಾ? ನನ್ನ ರೈತ ತಾಯಂದರು 526 ದಿನ ನಿಖಿಲ್ ಹೇಳ್ತಾ ಇದ್ದ, ಬಿಸಿಲು ಮಳೆ ಗಾಳಿ ಲೆಕ್ಕಿಸ್ತೆ ಏನು ಕೂತಿದ್ದಾರೆ. ಈ ತಾಯಂದರ ಕಣ್ಣನ ನೀರನ್ನ ಏನು ಹರಿಸಿದ್ದೀರಿ? ಇವತ್ತಲ್ಲ, ಇನ್ನೊಂದೂವರೆ ವರ್ಷ ಈ ನಾಡಿನ 6 ಕೋಟಿ ಜನತೆ ಉತ್ತರ ಕೊಡ್ತಾರೆ. ನಾನಲ್ಲ ಕೊಡೋದು, ಎದುರು ಹೋಗೋದಿಲ್ಲ. ಯಾವ BMIC ಪ್ರಾಜೆಕ್ಟ್ನ ಯೋಜನೆ ಅಂತಿಮವಾಗಿ ಇದೇ ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಈ ರಾಜ್ಯದ
ಯಾವೊಂದು ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರಪ್ಪ? ಈ ರಾಜ್ಯದ, ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದು ಅಂತಕ್ಕಂಥದ್ದನ್ನ ಒಬ್ಬ ನ್ಯಾಯಾಧೀಶರು ಅವರು ಇವತ್ತು ತೀರ್ಪಲ್ಲಿ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಆ ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಷ್ಟು ದಿವಸ ಆಯಿತು? ಮಿಸ್ಟರ್ ಖರ್ಗೆ ಅವರೇ, ಬಹಳ ಮಾತನಾಡ್ತೀರಲ್ಲಪ್ಪ ಹೋಮ್ ಮಿನಿಸ್ಟ್ರು, ಇದಕ್ಕೇನಪ್ಪ ನಿಮ್ಮ ಉತ್ತರ? ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಆ ರಸ್ತೆ ಒಳಗೆ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಅಲ್ಲೆಲ್ಲ ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಕ್ಕಂಥವ್ರನ್ನ ಒಕ್ಕಲಿಪಿಸಿದ್ದಿರಲ್ಲ, ಅಲ್ಲಿಂದ ರೈತರು ಒಂದು ಭಾಗ, ಅವ್ರನ್ನ ದರೋಡೆಕೋರು ಹೋಗಿ ಮಾಡಿ ಕೆಲಸ ಮಾಡಿ ಅಂತೀರಾ, ಈಗ ಪಿಕ್ ಪ್ಯಾಕೆಟ್ ಮಾಡಿ ಅಂತೀರಾ. ಕಷ್ಟಪಟ್ಟು ಸ್ವಾಭಿಮಾನದಲ್ಲಿ ಬದುಕ್ತವ್ರಿಗೆ ಜಾಗ ಏನು ಕೊಟ್ಟಿದ್ದೀರಿ? ಅವರಿಗೆ ನಿಮ್ಮ ಯೋಗ್ಯತೆಗೆ ಜಾಗ ಕೊಡದೆ ಇವತ್ತು ಅವ್ರನ್ನ ಖಾಲಿ ಮಾಡಿ ಬೀದಿಗೆ ತಂದು ನಿಂತಿದ್ದೀರಿ. ಹಲವಾರು ಹಳ್ಳಿಗಳಿಂದ ಬಂದು ಜೀವನ ಮಾಡ್ಕೊಂಡಿದ್ದಾರೆ. ಇದು ನೀವು ಮಾಡ್ತಿರ್ತಕ್ಕಂಥ ಕೆಲಸ. ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾಡಬಾರದು ಮಾಡಿ ಏನಪ್ಪ ಮಾಡಿದ್ದೀವಿ? ಟ್ರೈ ಪಾರ್ಟಿ ಅಗ್ರಿಮೆಂಟ್ನ ನೈಸ್ ಕಂಪನಿಗೆ ಮಾಡಿಕೊಟ್ಟಿದ್ದು ಯಾರಪ್ಪ? ಯಾವ ಸಚಿವ ಸಂಪುಟದಲ್ಲಿ ಮಾಡಿದ್ರಿ? ಕೇಳದಂಗೆ ಪೊಲೀಸ್ನವ್ರನ್ನ ಅವರಿಗೆ ರಕ್ಷಣೆ ಕೊಟ್ಟು ಹಲವಾರು ಬಡ ಕುಟುಂಬಗಳ ಮನೆಗಳನ್ನು ಧ್ವಂಸ ಮಾಡಿ, ಆ ಹೊಸಕೆರೆಹಳ್ಳಿ, ಆ ಪ್ರಮೋದ್ ಲೇಔಟು, ಹೀಗೆ ಹಲವಾರು ಭಾಗದಲ್ಲಿ ಧ್ವಂಸ ಮಾಡಿ ಮನೆಗಳನ್ನು, ರೈತರನ್ನ ಒಕ್ಕಲಿಪಿಸಿ 20 ವರ್ಷ ಆದರೂ ಆ ರೈತರಿಗೆ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದರ ಮೇಲೆ 150 ಜನ ಯಾವ ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ. ಯಾವ KIDB ಮತ್ತು ನೈಸ್ ಕಂಪನಿ ಇಬ್ಬರು ಜಾಯಿಂಟ್ ಆಗಿ ಕೋರ್ಟ್ಗೆ ಹೋಗಿ ಹೇಳ್ತಾರೆ, ಕೋರ್ಟ್ನಲ್ಲಿ ನಾವು ಇಷ್ಟ ಬಂದಾಗ ಕೊಡ್ತೀವಿ, ಇಂಥ ಕಾಲಮಿತಿ ಒಳಗೆ ಹಣ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಕ್ಟ್ನಲ್ಲಿ ಇಲ್ಲ. ಇದನ್ನ ಕೋರ್ಟ್ ಮುಂದೆ ಹೇಳ್ತಾರೆ ನಮ್ಮ KIDB ಅಧಿಕಾರಿಗಳು, ವಕೀಲರು. 20 ವರ್ಷ ಆಗಿದೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿ. ಇವತ್ತು ಯಾವ ನೈಸ್ ಕಂಪನಿ ₹1 ಆಗದೆ ಅವನು ಸ್ವಂತ ಸರ್ಕಾರದಿಂದಲೇ 10 ರೂಪಾಯಿಗೆ ಭೂಮಿನ ಲೀಸಿಗೆ ತಗೊಂಡು, ಆ ಭೂಮಿ ತಗೊಂಡೋಗಿ ICIC ಬ್ಯಾಂಕಿಗೆ ಹಡ ಇಟ್ಟು, ಸರ್ಕಾರದ ಭೂಮಿನ ಹಡ ಇಟ್ಟು 150 ಕೋಟಿ ಬ್ಯಾಂಕಿಂದ ಸಾಲ ತಗೊಂಡು ಬಂದು ಸರ್ಕಾರದ ಭೂಮಿನ ಹಡ ಇಟ್ಬಿಟ್ಟು ದುಡ್ಡು ತಂದು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಏನು ದೇವೇಗೌಡರು ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರ ನಿಮಗೆ?